ಅಲ್ಲಿಗೆ ಏನಿದು ಪ್ರೈವೇಟ್ ಪ್ರಾಪರ್ಟಿನಾ? ಬರ್ತದೆ ಹಂಗೆ ಇಲ್ಲ ಹೇಳಿ, ಅಲ್ಲಿಗೆ ಬರ್ತದೆ ಅದು. ಇಟ್ ಈಸ್ ನಾಟ್ ಎ ಗೌರ್ಮೆಂಟ್ ಏಜೆನ್ಸಿ ಸರ್ವಿಸ್ ಅಂತ ಹೇಳಿದ್ರೆ ನೀವು ಪ್ರೈವೇಟ್ ದಂಗ್ ಆಗ್ಬಿಡ್ತು. ಅಕಸ್ಮಾತ್ ನೀವು ಪ್ರೈವೇಟ್ ಅಂತ ನೀವು ನಮ್ಗೆ ತಿಳಿಸಿದ್ರೆ ಗೌರ್ಮೆಂಟ್ ಗ್ರಾಂಟ್ಸ್ ಯಾಕೆ ನೀವು ತಗೊಂಡಿದ್ರಿ ಕ್ವಶನ್ ಇದೆ, ಸುಮಾರಿದೆ. ದಟ್ ಆಲ್ಸೋ ರನ್ನಿಂಗ್ ಇನ್ ಟು ಕ್ರೋರ್ಸ್. ಇವಾಗ ಇವ್ರ ಅಪ್ಪನು ಇವ್ರ ಫಾದರುನು ಒಂದ್ 15 years ಇಂದ ಕೂತವ್ರೆ. ಕಂಟಿನ್ಯೂಟಿ 15 ವರ್ಷ ಅವರು, ಸುಮಾರು 15 ವರ್ಷ ಇವರು, ಒಂದ್ 25-30 ವರ್ಷ ಗಂಟ ಇವ್ರು ಇಬ್ರೇ ನೋಡ್ಕೊಂಡ್ ಬಂದವ್ರೆ. ಒಳ್ಳೆ ಕ್ವಶನ್ ನಿಮ್ದು. ಇವಾಗ ಜನ ಅನ್ಅಫಿಷಿಯಲ್ ಆಗಿ ಹೋಗಿ ಯಾರೋ ಕೇಳಿದ್ರೆ ಕೃತಜಿತ ಆಸ್ತಿ ನಾವು ಸೇವೆ ಮಾಡ್ಕೊಂಡು ಬಂದಿರೋದು ಇದು ಅಂತ ಹೇಳಿ ಎದುರಿಸ್ತಾರೆ. ಯು ಆರ್ ಗೆಟಿಂಗ್ ಮೈ ಪಾಯಿಂಟ್. ಜನಕ್ಕೆ ಆ ರೀತಿಯಿಂದ ಹೇಳ್ತಾರೆ. ನಾನ್ ಅಕಸ್ಮಾತ್ ವಿಡಿಯೋನಲ್ಲಿ ಬಂದು ಹೇಳಿದ್ರೆ ಆ ನನ್ ವಿಡಿಯೋಗೆ ಕೌಂಟರ್ ಕೊಡ್ತಾರೆ. ಸೆನ್ಸಿಟಿವ್ ಏರಿಯಾ ಇದು ಕೂತ್ಕೊಂಡು ನೀವು ಯಾಮರ್ಸ್ಕೊಂಡು ನೀವು ಮಾಡ್ತಾ ಇದ್ದೀರಲ್ಲ, ಅವಾಗ ಸೆನ್ಸಿಟಿವ್ ಇಲ್ಲ. ಕ್ವಶನ್ ಕೇಳಿದ್ರೆ ಸೆನ್ಸಿಟಿವ್. ಪಬ್ಲಿಕ್ ಡಾಮಿನೆಂಟ್ ಪೇಪರ್ ಇದು. 13 ವರ್ಷದಿಂದ ಮುಚ್ಚಾಕಿದ್ರು. ಐ ಆಮ್ ದಿ ಫಸ್ಟ್ ಪರ್ಸನ್ 3-4 ತಿಂಗಳ ಮುಂಚೆ ತಗೊಂಡಿರೋದು. ಊರ್ ಜನಕ್ಕೆ ಈ ಪೇಪರ್ ಇದೆ ಅಂತಾನೆ ಗೊತ್ತಿಲ್ಲ. ಹೆಂಗ್ ನಡೆಸಿರ್ಬೋದು ಹೇಳಿ? ಈ ರೀತಿಯಿಂದ ಕೂತ್ಕೊಂಡು ಏನೇನ್ ಬೇಕು ಇವ್ರಿಗೆ ಮೇನ್. ಇವಾಗ ಕ್ವಶನ್ ನಂಬರ್ 1 ಬರೋದು ಇವ್ರಿಗೆ ಈ ಪೋಸ್ಟ್ ಅನ್ನ ಬಚಾಯಿಸ್ಕೊಂಡು ಹೋಗಿರೋದು ಇಲ್ಲ, ಇವ್ರಿಗೆ ಅಲ್ಲಿ ಕೊಂಡಿಸ್ಕೊಂಡು ಇವ್ರಿಗೆ ಬಚಾಯಿಸ್ಕೊಂಡು ಹೋಗಿರೋದು ಯಾರು? ಇದಕ್ಕೆ ನಾವು ಬರ್ದಿದ್ದೀವಿ. 1.5 ತಿಂಗಳು ಆಗ್ತಾ ಐತೆ, ಇನ್ನ ಜವಾಬ್ ಬರ್ತಾ ಇಲ್ಲ, ರೆಸ್ಪಾನ್ಸ್ ನೋಡ್ತಾ ಇದ್ದೀವಿ. ವಾಟ್ ಐ ಆಮ್ ಗೆಟಿಂಗ್ ಸಮ್ ಕೈಂಡ್ ಆಫ್ ಇನ್ಫಾರ್ಮೇಶನ್ ಮೀನ್ಸ್ ಸಮ್ ಹೈಲಿ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್ ಆರ್ ದೇರ್. ಈ ಕೈವಾಡ ಹಿಂಗಡೆ ಯಾರ್ಯಾರ್ದೋ ಇರ್ತದೆ, ಅಲ್ಲಿಂದ ಪ್ರೆಷರು ಬರ್ತಾ ಇರ್ತದೆ. ಆ ಪ್ರೆಷರ್ ಅನ್ನು ಇವರು ತಡ್ಕೊಂಡು ಬರಿಬೇಕು ಅಂದ್ರೆ ಬರಿ ಬಿಡ್ತಾರೆ. ಆ ತಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಏನೇನೋ ನಡೀತಾರ. ಅವ್ರ ಪರ ಇಲ್ಲ, ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೀನಿ, ನೋಡ್ತಾವ್ರೆ. ಐ ವಿಲ್ ವೇಟ್ ಫಾರ್ ಸಮ್ ಟೈಮ್, ನೋಡೋಣ. ಒಂದೇ ಸಲಿಗೆ 13 ವರ್ಷದ್ದು ಒಂದೇ ಸಲ ಕೂತ್ಕೊಳ್ಳಿ ಅಂತ ಇಲ್ಲ. ನನ್ ಕನ್ಸರ್ನ್ಸ್ ನೀವ್ ಕೇಳ್ದಂಗೆ ನನ್ ಕನ್ಸರ್ನ್ಸ್ ಏನಂತ ಹೇಳಿದ್ರೆ 1.5 ತಿಂಗಳಾದ್ಮೇಲೂ ಫೈಲ್ ಮೂವ್ ಆಗ್ತೈತೆ ಇಲ್ಲ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ, ನೋಡ್ತಾ ಇದ್ದೀವಿ ಅಂತಾರೆ. ದಟ್ ಮೀನ್ಸ್ ಏನೋ ಸಮಥಿಂಗ್ ನಡೀತೈತೆ ಅಲ್ಲಿ. ನಡೀಲಿಲ್ಲ ಅಂದ್ರೆ ಲಾಸ್ಟ್ ಆಪ್ಷನ್ ಅಲ್ಲೇ ಇರೋದು. ಬಿಕಾಸ್ ಯಾರ್ಯಾರೋ ಇದಾರೆ ಹಿಂದ್ಗಡೆ ಇಲ್ಲಿ. ಇಲ್ಲಾಂದ್ರೆ ನಾನ್ ಹೇಳೋದು ಅಲಿಗೇಷನ್ ಬಿಟ್ಟಾಕ್ಬಿಡಿ. 13 ವರ್ಷ ಹಿಂಗೆ ಮುಚ್ಚಾಕೊಂಡು ನಡೆದಿರೋದೇ ಒಂದ್ ದೊಡ್ಡ ಕಾರಣ. ಈ 13 ವರ್ಷದಿಂದ ಕೂತವ್ರೆಲ್ಲ ಇದು ಉಲ್ಲಂಘನೆ ಮಾಡ್ಕೊಂಡು ಯಾರು ನೋಡ್ದಂಗೆ ಯಾರಿಗೂ ಗೊತ್ತಿಲ್ದಂಗೆ ಇವ್ರಿಗೆ ತಡ್ಕೊಂಡು ಹೋಗವ್ರೆಲ್ಲ ಅದೇ ಬಂದು ಹೇಳ್ಬಿಡ್ಲಿ ಸಾಕು ನಮ್ಗೆ. ನಾವೇ ತಡ್ದಾಗ 5 ಅನೆಕ್ಷರ್ಸ್ ಕೊಟ್ಟಿದ್ದೀನಿ. 5 ಅನೆಕ್ಷರ್ಸ್ ಕೊಟ್ಬಿಟ್ಟು ಇಂತೆ ಎಲ್ಲ ಹಿಂಗ್ ಕೊಡ್ತಾ ಇದ್ದೀನಿ. ಇದಕ್ಕೆ ಪ್ಲೀಸ್ ಕಂಡಕ್ಟ್ ಎ ಇನ್ಕ್ವೈರಿ ಅಂಡ್ ಪನಿಷ್ ದಿ ಅಫೆಂಡರ್ಸ್ ಅಂತ ಹೇಳಿರ್ತೀನಿ. ಎಲ್ಲ ಜಾಯ್ನಿಂಗ್ ದಿ ಡಾಟ್ಸ್ ಇದು. ಇವಾಗ ಮೇಲ್ಗಡೆ ಅಧಿಕಾರಿ ಇರೋರು ಅವ್ರ ಹತ್ರ ಇರ್ತದೆ ಆಕ್ಷನ್ ಹೆಂಗ್ ತಗೋಬೇಕು ಅಂತ. ಬಿಕಾಸ್ ದೇ ಶುಡ್ ಬಿ ನಾಟ್ ಗೋಯಿಂಗ್ ಫಾರ್ ಸರ್ಚ್ ಆಫ್ ಡಾಕ್ಯುಮೆಂಟ್ಸ್. ನಾನು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿ ನಾನು ಎಲ್ಲ ಕೊಡೋದು ಸ್ಟಾರ್ಟಿಂಗ್ ಇಂದ. ಅದೊಂದು ಪ್ರೊಸೀಜರ್ ನಾನು ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಮಾಡ್ಕೊಡಿ. ಇದು ಪಬ್ಲಿಕ್ ಇಂಟ್ರೆಸ್ಟ್ ನಲ್ಲಿ ಪ್ಲೀಸ್ ಎವ್ರಿ ಒನ್ ಹೆಲ್ಪ್ ದಿ ಕಾಸ್ ಇನ್ ದಿ ಪಬ್ಲಿಕ್ ಇಂಟ್ರೆಸ್ಟ್ ಅಂಡ್ ಟ್ರಾನ್ಸ್ಪರೆನ್ಸಿ.